ಹಾಯ್, ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಹೊಸ ವರ್ಷದ ಪ್ರಯುಕ್ತ ನಾನು ಬ್ಲೌಸ್ಗೆ ಅಮೌಂಟ್ನ ಜಾಸ್ತಿ ಮಾಡಿದ್ದೀನಿ. ಎಷ್ಟು ಜಾಸ್ತಿ ಮಾಡಿದ್ದೀನಿ ಅಂತ ನೀವು ತಿಳ್ಕೊಬೇಕಾ? ಅದಕ್ಕೂ ಮುಂಚೆನೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಮೊದಲೇ ವೀಡಿಯೋ ಮಾಡಾಕಿದ್ದೀನಿ. ಒಂದು ಬ್ಲೌಸ್ಗೆ ಎಷ್ಟು ಅಮೌಂಟ್ ತೊಗೋತೀನಿ, ಸಿಟಿಲಿ ಮತ್ತು ಎಷ್ಟು ಅಮೌಂಟ್ ತೊಗೋತಾರೆ ಅನ್ನೋದು ಕೂಡ ನಾನು ಒಂದು ವೀಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸಿದ್ದೀನಿ. ಅದೇ ರೀತಿ ನಾನು ಮೊದಲು 170 ತೊಗೋತಾಯಿದ್ದೆ ಲೈನಿಂಗ್ ಬ್ಲೌಸ್ಗೆ. ಮೊದಲು 150 ತೊಗೋತಾಯಿದ್ದೆ, 160 ತೊಗೋತಾಯಿದ್ದೆ, 170 ತೊಗೋತಾಯಿದ್ದೆ. ಆನಂತರ 180 ತೊಗೋತಾಯಿದ್ದೆ. ಈಗ ವರ್ಷದಿಂದ ನಾನು 200 ರೂಪಾಯಿ ಮಾಡಿದ್ದೀನಿ. ಒಂದು ಬ್ಲೌಸ್ಗೆ 200 ರುಪೀಸ್ ಮಾಡಿದ್ದೀನಿ. ಮೈಸೂರಲ್ಲೆಲ್ಲ 350 ತೊಗೊತಾರೆ. ನಾವು ನಮ್ಮ ಹಳ್ಳಿ ಸೈಡ್ ಆಗಿರೋದ್ರಿಂದ 200 ಕೊಡೋದೇ ಹೆಚ್ಚು, ಅದಕ್ಕೋಸ್ಕರ ನಾನು 200 ಮಾಡಿದ್ದೀನಿ. ಪ್ಲೇನ್ ಬ್ಲೌಸ್ಗೆ 80 ರೂಪಾಯಿ ತೊಗೋತಾಯಿದ್ದೀನಿ. 60 ತೊಗೋತಾಯಿದ್ದೆ, ಆಮೇಲೆ 70 ತೊಗೊಂಡೆ, ಆಮೇಲೆ 80 ತೊಗೊಂಡೆ. 80 ರೂಪಾಯಿ ತೊಗೋತಾಯಿದ್ದೀನಿ. ಇವಾಗ ಸಿಟಿಲೆಲ್ಲ 110 ತೊಗೋತಾರೆ ಪ್ಲೇನ್ ಬ್ಲೌಸ್ಗೆ. ಅಂದರೆ ವಿತೌಟ್ ಲೈನಿಂಗ್ ಬ್ಲೌಸ್ ಇರುತ್ತಲ್ಲ, ಅದಕ್ಕೆ 110 ತೊಗೋತಾರೆ. ನಾನು 80 ರೂಪಾಯಿ ತೊಗೋತಾಯಿದ್ದೀನಿ. ಇವಾಗ 100 ರೂಪಾಯಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು 100 ರೂಪಾಯಿ ಮಾಡಿದ್ರೆ ಕಸ್ಟಮರ್ಸು ಬರೋಲ್ವೋ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ. ಅದರಿಂದೋಸ್ಕರ ನಾನು 80 ರೂಪಾಯಿನೇ ತೊಗೋತೀನಿ. ಬಟ್ ಲೈನಿಂಗ್ ಬ್ಲೌಸು ಮಾತ್ರ ನಾನು 180 ಇದ್ದಿದ್ದು ಮಾತ್ರ 200 ರೂಪಾಯಿ ಮಾಡಿದ್ದೀನಿ. ಏಕೆಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯೋದ್ರಿಂದ, ಅಂದರೆ ಜನ್ರೇಷನ್ ಚೇಂಜ್ ಆಯ್ತಾ ಜಾಸ್ತಿ ಅಮೌಂಟ್ ಮಾಡ್ತಾನೆ ಇರಬೇಕಾಗುತ್ತೆ. ಯಾಕಂದರೆ ಅದಕ್ಕೂ ಟೈಲರಿಂಗಲ್ಲಿ ಬ್ಲೌಸ್ ಸ್ಟಿಚಿಂಗ್ಗಳಿಗೆಲ್ಲ ವ್ಯಾಲ್ಯೂ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇವಾಗ ಜಾಸ್ತಿ ವ್ಯಾಲ್ಯೂ ಇರೋದೇ ಟೈಲರಿಂಗಲ್ಲಿ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಬ್ಲೌಸ್ಗಳಿಗೆ ಎಲ್ಲರೂ ಕೂಡ ನಾನು ಒಬ್ಬಳೇ ಎಲ್ಲರೂ ಕೂಡ ಇಯರ್ಗೆ ಚೇಂಜ್ ಮಾಡ್ತಾ ಹೋಗ್ತಾರೆ. ಅದರಿಂದ ನಾನು ವರ್ಷದ ಪ್ರಯುಕ್ತ ನಾನು ಲೈನಿಂಗ್ ಬ್ಲೌಸ್ಗೆ ನಾನು 200 ಮಾಡಿದ್ದೀನಿ. ಮತ್ತು ಬೋಟ್ ನೆಕ್ ಬ್ಲೌಸ್ಗೆ ನೀವು ಕೇಳ್ತಾ ಇರ್ಬೋದು ಎಷ್ಟು ಬೋಟ್ ನೆಕ್ ಬ್ಲೌಸ್ಗೆ 250 ತೊಗೋತೀನಿ. ಲೇಸ್ ಆಗ್ತು ಅಂತಂದರೆ 300 350 ತೊಗೋತೀನಿ. ಆನಂತರ ಒಂದು ವರ್ಕ್ ಬ್ಲೌಸ್ಗೆ 100 ರೂಪಾಯಿ ನಾನು ಎಷ್ಟು ಖರ್ಚು ಮಾಡಿರ್ತೀನಿ ಅದ್ರ ಮೇಲೆ 100 ರೂಪಾಯಿ ಜಾಸ್ತಿ ತೊಗೋತೀನಿ. ನಾನು ನಿಮಗೆ ಒಂದು ಬ್ಲೌಸ್ ತೋರಿಸ್ತೀನಿ. ಸೀರಿಯಲ್ಲೇ ಇದ್ದು ಬಂದಿರೋಂಥ ವರ್ಕ್, ಇದು ಸೀರಿಯಲ್ ಬಂದಿರೋ ವರ್ಕ್ ಬ್ಲೌಸ್ ಇದು ನೋಡ್ತಾ ಇರ್ಬೋದಲ್ವ. ಮುಂದೆನೂ ಕೂಡ ಡಿಸೈನ್ ಇದೆ, ಮುಂದೆನೂ ಕೂಡ ಡಿಸೈನ್ ಇದೆ, ಹಿಂದೆನೂ ಕೂಡ ವರ್ಕ್ ಇದೆ, ತುಂಬ ವರ್ಕ್ ಇದೆ ಹಿಂದೆನೂ. ಇದೆಲ್ಲ ಸ್ಟೋನ್ಸ್ ಎಲ್ಲ ಸಿಗಾಕೊಳ್ತಾ ಇರುತ್ತೆ, ಹೊಲಿತಾ ಇದ್ದರೆ ಈ ಸ್ಟೋನ್ ಎಲ್ಲ ಇದು ಮಾಡ್ತಾ ಇರುತ್ತೆ, ಸಿಗಾಕೊಳ್ತಾ ಇದರಿಂದ ಇದು ಸ್ವಲ್ಪ ತುಂಬ ನಿಧಾನ ಆಗುತ್ತೆ. ಅದರಿಂದ ಈ ಥರ ಲೈನಿಂಗ್ ಬ್ಲೌಸ್ಗೆ ನಾನು 250 ತೊಗೊತಾ ಇದ್ದೀನಿ. ಬಟ್ ಮೈಸೂರಲ್ಲಿ ಇದು ಸ್ಯಾರಿಲೇ ಬಂದಿರೋದ್ರಿಂದ ನಾನು ಹೊಲ್ದಿರೋದಕ್ಕೆ 250 ತೊಗೊತಾ ಇದ್ದೀನಿ. ಬಟ್ ಮೈಸೂರಲ್ಲಿ ಅವರು ವರ್ಕ್ ಮಾಡಿಸ್ಕೊಬಂದು ಕೊಡ್ತಾರೆ ಗೊತ್ತಾ ಬ್ಲೌಸ್ಗಳು. ವರ್ಕ್ ಮಾಡಿಸ್ಕೊಬಂದು ಕೊಡೋಂಥ ಬ್ಲೌಸ್ಗಳಿಗೆ ಯಾವಾಗಲೂ ಕೂಡ ನಾನು ಸ್ಟಿಚ್ ಮಾಡಬೇಕು ಅಂದರೆ ಥ್ರೆಡ್ ವರ್ಕ್ ಮಾಡಿಸ್ತಾರಲ್ಲ ಅದಕ್ಕೆ ಮಾತ್ರ ನಾನು 300 ತೊಗೋತೀನಿ. ಸ್ಟೋನ್ ವರ್ಕ್ ಮಾಡ್ತಾರಲ್ಲ ಅದಕ್ಕೆ 350 ತೊಗೊತೀನಿ. ಯಾಕಂದರೆ ಸ್ಟೋನ್ ವರ್ಕು ಸ್ವಲ್ಪ ಸ್ಲೋ ಆಗುತ್ತೆ ಹೊಲಿಯೋದು. ಅಂದರೆ ನೀಡಲ್ಗೆ ಅಂದರೆ ಸೂಜಿಗೆ ಎಲ್ಲ ಸಿಗಾಕೊಳ್ತಾ ಇರುತ್ತೆ, ಸ್ಟೋನು ಸೂಜಿ ಮುರಿದೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಆಗೋದ್ರಿಂದ ಏನು ಮಾಡ್ತೀನಿ ನಾನು ಅಂತಂದರೆ ಸ್ವಲ್ಪ ಜಾಸ್ತಿ ಅಮೌಂಟ್ನ ತೊಗೋತೀನಿ. ಈ ಥ್ರೆಡ್ ಅಂದರೆ ದಾರ ವರ್ಕ್ ಮಾಡ್ತಾರಲ್ಲ, ದಾರ ವರ್ಕ್ ಮಾಡೋದಂತಂದರೆ ನಾನು ಕಡಿಮೆ ಅಮೌಂಟ್ನ ತೊಗೊತೀನಿ ಅಂತ ನಾನು ಹೇಳ್ತೀನಿ. ಕಡಿಮೆ ಅಂತಂದರೆ 250 ತೊಗೋತೀನಿ. ಸ್ವಲ್ಪ ಅಂದರೆ ಅದು ಮನೆ 250 ತೊಗೊಂಡಿನಿ. ಥ್ರೆಡ್ ಇವಾಗ 50 ರೂಪಾಯಿ ಚೇಂಜ್ ಮಾಡಿದ್ದೀನಿ. ಥ್ರೆಡ್ ವರ್ಕಿಂಗ್ ಬಂತು ಅಂತಂದರೆ ಮಾಮೂಲಿ 300 ತೊಗೋತೀನಿ. ಸ್ಟೋನ್ ವರ್ಕ್ ಬಂತು ಅಂತಂದರೆ 350 ತೊಗೊತೀನಿ. ಒಂದು 55 ರೂಪಾಯಿ ಡಿಫ್ರೆನ್ಸಾಗಿ ತೊಗೋತಾ ಇರ್ತೀನಿ. ಯಾಕಂದರೆ ಇವಾಗ ವರ್ಷ ಬರ್ತಾ ಲೈನಿಂಗ್ಗಳು ಜಾಸ್ತಿ ಆಗ್ಬೋದು, ದಾರಗಳು ಜಾಸ್ತಿ ಆಗ್ಬೋದು. ಒಂದು ಕಡೆ ಎಲ್ಲ 36 ತೊಗೋತಾರೆ, 35 ತೊಗೋತಾರೆ, 8 ರೂಪಾಯಿ ತೊಗೋತಾರೆ, 10 ರೂಪಾಯಿ ತೊಗೋತಾರೆ. ಆ ಥರ ಮಾಡೋದ್ರಿಂದ ನಮಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ, ಟೈಮು ಕೂಡ ಜಾಸ್ತಿ ಇಡೋದ್ರಿಂದ ಜಾಸ್ತಿ ಅಮೌಂಟ್ನ ತೊಗೋಬೋದು. ನಾನು ಹೇಳ್ತಾ ಇದ್ದಂಗೆ ಅಂತಂದರೆ ಕೆಲವರು ಹೊಲಿತಾ ಇರ್ತೀರ, ಅವರು ನಮಗಿಂತ ಜಾಸ್ತಿನೇ ತೊಗೊತಾ ಇರ್ತಾರೆ ಅಮೌಂಟು. 300 ತೊಗೋತಾರೆ ಕೆಲವರು. ಅಂದರೆ ನಾನು ಇವಾಗ 200 ತೊಗೋತಾ ಇದ್ದೀನಿ. ಅವರು ಕೆಲವರು ಸಿಟಿ ಕಡೆ 300 ತೊಗೋತಾ ಇರ್ತಾರೆ, ಕೆಲವರು 400 ತೊಗೋತಾ ಇರ್ತಾರೆ, 350 ತೊಗೋತಾ ಇರ್ತಾರೆ. ಈ ಥರ ವೇರಿಯೇಷನಲ್ಲಿ ತೊಗೊತಾ ಹೋಗ್ತಾ ಇರ್ತಾರೆ ಅಮೌಂಟು. ನನಗೆ ನಮ್ಮ ಹಳ್ಳಿ ಸೈಡು ಅಂತಂದರೆ ಅಷ್ಟೊಂದೆಲ್ಲ ಹೇಳಿದ್ರೆ ಅಮೌಂಟ್ ಕೊಡೋಲ್ಲ. ಅಂದರೆ ಕಸ್ಟಮರ್ ಬರೋದನ್ನೇ ಕಡಿಮೆ ಮಾಡಿಬಿಡ್ತಾರೆ. ಜಾಸ್ತಿ ಆಯಿತು ಅಮೌಂಟು ಅಂತ ಬರೋದನ್ನ ಕಡಿಮೆ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಜಾಸ್ತಿ ಅಮೌಂಟನ್ನ ಹೇಳೋಕ್ಕೋಗಲ್ಲ, 200ನೇ ಫಿಕ್ಸ್ ಮಾಡಿದ್ದೀವಿ. ಯಾಕಂದರೆ ನಿಮಗಿಂತ ಇವಾಗ 200 ಹೇಳಿದ್ರೇ ನಿಮಗಿಂತ ಕಡಿಮೆ ಹೊಲಿತಾರೆ, ಅವ್ರ ಹತ್ರನೇ ಹೊಲಿಸ್ಕೊತೀನಿ ಅನ್ನೋರು ಕೂಡ ಇರ್ತಾರೆ. ಇಲ್ಲಾಂದರೆ ಕೆಲವರು ನಮ್ಮ ಹತ್ರ ಬ್ಲೌಸ್ಗಳು ಹೊಲಿಸ್ಕೊ ಅಡ್ಜಸ್ಟ್ ಆಗಿರ್ತಾರಲ್ಲ ಅಂಥವ್ರು ಏನು ಮಾಡ್ತಾರೆ ಅಂತಂದರೆ ಆಯಿತು ಪರವಾಗಿಲ್ಲ 200 ತೊಗೊಳ್ಳಿ, ಹೊಲ್ಕೊಡಿ, ನೀಟಾಗಿ ಹೊಲಿರಿ ಅಂದ್ಬಿಟ್ಟು ಕೊಡ್ತಾರೆ. ಈ ರೀತಿ ಒಂದೊಂದು ಥರ ಪ್ರೈಸಸ್ ಇರ್ತವೆ. ನಾನು ಡಿಸೈನ್ ಬ್ಲೌಸ್ಗಳು, ಬೋಟ್ ನೆಕ್ ಬ್ಲೌಸ್ಗಳು ಎಲ್ಲಕ್ಕೂ ಒಂದೊಂದು ಥರ ಬ್ಲೌಸ್ ಇರ್ತಾರೆ. ಮತ್ತು ಪ್ಯಾಚ್ ವರ್ಕ್ ಮಾಡಿದ್ರೆ, ಸ್ಟೋನ್ ವರ್ಕ್ ಮಾಡಿದ್ರೆ, ಲೇಸ್ ವರ್ಕ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಇರ್ತವೆ. ಅದರಿಂದ ನಾನು ವರ್ಷದ ಪ್ರಯುಕ್ತ ನಾನು ಎಲ್ಲಕ್ಕೂ ಬ್ಲೌಸ್ ಅಮೌಂಟ್ನ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ.
ಅಂದರೆ ಇವಾಗ ನಾನು ಹೊಸ ವರ್ಷದಲ್ಲಿ ಫಸ್ಟ್ ಇವಾಗ ತೋರಿಸಿದ್ನಲ್ಲ, ಇದೊಂದೇ ಬ್ಲೌಸ್ ಹೊಲಿದಿರೋದು 1ನೇ ತಾರೀಕಿನಿಂದ, ಹೊಸ ವರ್ಷದಿಂದ 1ನೇ ತಾರೀಕಿನಿಂದ ಇಲ್ಲಿ ತನಕ ಯಾವುದೇ ಬ್ಲೌಸ್ ಹೊಲಿದಿರಲಿಲ್ಲ. ಟ್ರಿಪ್ ಹೋಗಿದ್ದೋ, ಅದಕ್ಕೋಸ್ಕರ ಸ್ವಲ್ಪ ಹೊಲಿಯೋಕ್ಕಾಗಲಿಲ್ಲ. ಅದರಿಂದ ಇದೊಂದೇ ಬ್ಲೌಸ್ ಹೊಲಿದಿರೋದು. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಇದ್ರ ಪ್ರೈಸ್ ನಾನು 250 ತೊಗೊತಾ ಇದ್ದೀನಿ. ಸ್ಟೋನ್ ಎಲ್ಲ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿತು ಅಂತ 250 ತೊಗೊತಾ ಇದ್ದೀನಿ. ಇನ್ನು ಮುಂದೆ ಯಾರಾದರೂ ಬ್ಲೌಸ್ಗಳು ಕೊಟ್ಟರೆ ಎಲ್ಲಕ್ಕೂ ನಾನು ಕೂಡ 200 ಮಾಡ್ತಾಯಿದ್ದೀನಿ. ನೀವು ಕೇಳ್ಬೋದು, ಮ್ಯಾಮ್ ಬರೀ ಇಷ್ಟು ಕಡಿಮೆನಾ, ಬರೀ 200 ಹೊಲಿತೀರಾ ನೀವು ಲೈನಿಂಗ್ ಬ್ಲೌಸ್ನ? ನಮ್ಮ ಸೈಡೆಲ್ಲ 300 ತೊಗೋತಾರೆ, 400 ತೊಗೋತಾರೆ, 500 ತೊಗೋತಾರೆ ಅಂತ ನೀವೆಲ್ಲ ಕೇಳ್ಬೋದು. ಬಟ್ ನಮ್ಮ ಕಡೆ ಅಷ್ಟೇ ಕೊಡೋದು, ಹಳ್ಳಿ ಸೈಡು ಜಾಸ್ತಿ ಕೊಡೋಲ್ಲ, ಕೇಳಿದ್ರೂ ಕೂಡ ಕೊಡೋಲ್ಲ. ಅಷ್ಟೊಂದು ಅಂತಲೂ ಜಾಸ್ತಿ ಮಾಡ್ತಾಯಿದ್ದೀರಾ ನೀವು, ಅಷ್ಟೊಂದು ಕೊಡ್ತೀರಾ? ಇವಾಗಲೇ 200 ರೂಪಾಯಿನ ಒಂದು ಬ್ಲೌಸ್ಗೆ ಅಂತ ಕೇಳ್ತಾ ಇರ್ತಾರೆ. ಜಾಸ್ತಿ ಆಯಿತು ಅಂತ ಅರ್ಥ ಇರ್ತಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಜಾಸ್ತಿನೇ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಕಸ್ಟಮರ್ಸ್ ಕೂಡ ನಾವು ಕಳ್ಕೊಳ್ಳೋಕ್ಕಾಗಲ್ಲ. ನಮಗೆ ಕಸ್ಟಮರ್ಸ್ಗಳು ಕೂಡ ಬೇಕು. ಯಾಕಂದರೆ ನಮ್ಮ ಹತ್ರನೇ ರೆಗ್ಯುಲರಾಗಿ ಹೊಲಿಸ್ತಾ ಇರೋದ್ರಿಂದ ಅವರು ನಮ್ಮ ಬಿಟ್ಟು ಬೇರೆಯವ್ರ ಹತ್ರ ಹೋಗಬಾರ್ದು, ನಮ್ಮ ಹತ್ರನೇ ಹೊಲಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಜಾಸ್ತಿನೂ ಕೂಡ ಹೇಳೋಕ್ಕಾಗಲ್ಲ. ಅವ್ರಿಗೆ ಎಷ್ಟು ಕೊಡೋಕೆ ನಾವು 200 ಫಿಕ್ಸ್ ಮಾಡಿದರೆ 200, ಒಂದು 10-20 ಜಾಸ್ತಿ ಮಾಡಿದ್ರೆ ಕೊಡ್ತಾರೆ. ಬಟ್ ನಮ್ಮ ಇವಾಗ ಲೈನಿಂಗ್ ಎಲ್ಲ ಹಾಕೋದ್ರೆ 350 ತೊಗೋತಾರೆ ಮೈಸೂರಲ್ಲಿ ಅಂದ್ಬಿಟ್ಟು ನಾವು 350 ತೊಗೊಳಕ್ಕಾಗಲ್ಲ. 250 ತೊಗೋತಾರೆ ಅಂದ್ಬಿಟ್ಟು ನಾವು 250 ತೊಗೊಳಕ್ಕಲ್ಲ. ಈಗ 250 ಕೊಟ್ಟು ಹೊಲಿಸ್ಬೇಕಾ? ಆಲ್ರೆಡಿ 70 ರೂಪಾಯಿ ಒಂದೇ ಒಂದು ತಿಂಗಳು ಹೊಸ ವರ್ಷಕ್ಕೆ ಅಂದ್ಬಿಟ್ಟು 70 ರೂಪಾಯಿ ಜಾಸ್ತಿ ಮಾಡಿಬಿಟ್ರಾ ಅಂತಾಗೆಲ್ಲ ಕೇಳ್ಕೊತಾರೆ. ಅದಕ್ಕೋಸ್ಕರ ಏನು ಅಂತಂದರೆ ಜಾಸ್ತಿ ಇಲ್ಲ, 180 ತೊಗೋತಿದ್ದೆ, 20 ರೂಪೀಸ್ ಮಾತ್ರ ನಾನು ಜಾಸ್ತಿ ಮಾಡಿದ್ದೀನಿ. ನೀವೇನಾದರೂ ಟೈಲರಿಂಗ್ ಮಾಡ್ತಾಯಿದ್ರೆ ನೀವು ಎಷ್ಟು ಅಮೌಂಟ್ ತೊಗೋತೀರಾ? ನೀವು ಯಾವ ಥರ ಸ್ಟಿಚ್ ಮಾಡಿದರೆ ಎಷ್ಟು ಅಮೌಂಟ್ ತೊಗೋತೀರಾ? ಬೋಟ್ ನೆಕ್ ಸ್ಟಿಚ್ ಮಾಡಿದ್ರೆ ಎಷ್ಟು ಅಮೌಂಟ್ ತೊಗೋತೀರಾ? ಪ್ಯಾಚ್ ವರ್ಕ್ ಮಾಡಿದ್ರೆ ಎಷ್ಟು ಅಮೌಂಟ್ ತೊಗೋತೀರಾ? ಲೇಸ್ ವರ್ಕ್ ಮಾಡಿದ್ರೆ ಎಷ್ಟು ಅಮೌಂಟ್ ತೊಗೋತೀರಾ ಅನ್ನೋದನ್ನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗೂ ಹೆಲ್ಪ್ ಆಯಿತು ಅಂತಂದರೆ ನೀವು ಎಷ್ಟು ಅಮೌಂಟ್ ತೊಗೋತೀರಾ ಅದ್ರ ಮೇಲೆ ಕೂಡ ನಾನು ಅಮೌಂಟನ್ನ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಮಾತ್ರ ನಾನು ಬರೀ 20 ರೂಪೀಸ್ ಜಾಸ್ತಿ ಮಾಡಿದ್ದೀನಿ. ಹೊಸ ವರ್ಷದ ಪ್ರಯುಕ್ತ ಜಾಸ್ತಿ ಅಂತಂದರೆ ಒಂದು 70 ಆಗಲಿ 50 ಆಗಲಿ 80 ಆಗಲಿ ಆ ಥರ ಜಾಸ್ತಿ ಮಾಡಿಲ್ಲ. ಬಂದು ನನಗೆ ಒಂದು 20 ರೂಪೀಸ್ ಮಾತ್ರ ಜಾಸ್ತಿ ಮಾಡಿದ್ದೀನಿ. ಅದು ಕಡಿಮೆ ಅಂತ ನಿಮ್ಗೆ ಅನಿಸ್ಬೋದು, ಮೇಡಮ್ ಬರೀ 20 ಜಾಸ್ತಿ ಮಾಡಿದ್ದೀರಲ್ಲ, ಒಂದು 50-60 ಜಾಸ್ತಿ ಮಾಡೋಕ್ಕಿಲ್ವ ಅಂತ ನೀವು ಅನಿಸ್ಬೋದು. ಬಟ್ ನಾನು ಮಾಡಿರೋದೇ ಅಷ್ಟು. ಏನಕ್ಕೋಸ್ಕರ ಅಂತಂದರೆ ನಮಗೆ ಕಸ್ಟಮರ್ ಇಂಪಾರ್ಟೆಂಟು. ನಮಗೆ ಯಾರೇ ಕಸ್ಟಮರ್ ಅಂದರೆ ನಮಗೆ ಯಾರೇ ಬಂದರೂ ಕೂಡ ಖುಷಿಯಾಗಿ ಹೋಗಬೇಕು, ಖುಷಿಯಾಗಿ ನಮ್ಮ ಬಟ್ಟೆ ಕೊಡಬೇಕು, ಖುಷಿಯಾಗಿ ಅಳತೆ ಎಲ್ಲ ಕರೆಕ್ಟಾಗಿದೆ ಅಂತ ಹಾಕಿ ನೋಡಬೇಕು, ಖುಷಿಯಾಗಿ ಅವರು ಮನೆಗೆ ಹೋಗ್ಬೇಕಾದ್ರೆ ಇಂಪಾರ್ಟೆಂಟು. ಖುಷಿಯಿಂದ ಇರಬೇಕು ಅನ್ನೋದೇ ಇಂಪಾರ್ಟೆಂಟ್ಗೋಸ್ಕರ ನಾನು ತುಂಬ 50-60 ಚೇಂಜ್ ಮಾಡಿಲ್ಲ, ಇವಾಗ ಮಾಡಿದ್ದೀನಿ. ಅಂದರೆ ನೆಕ್ಸ್ಟು ಯಾವಾಗ ಚೇಂಜ್ ಮಾಡ್ತೀನಿ, ಗೌರಿ ಹಬ್ಬಕ್ಕೆ ಚೇಂಜ್ ಮಾಡ್ಬೋದು. ಇಲ್ಲ ಅಂತಂದರೆ ನೆಕ್ಸ್ಟು ಹೊಸ ವರ್ಷಕ್ಕೂ ಕೂಡ ನಾನು ಈಗ 20 ಚೇಂಜ್ ಮಾಡಿದ್ದೀನಿ, ನೆಕ್ಸ್ಟು 50 ಮಾಡ್ಬೋದು. ಆ ಥರ ಅಂದರೆ ಸೀಸನ್ ಚೇಂಜ್ ಆಯ್ತಾ ಇದಕ್ಕೂ ಕೂಡ ಬೆಲೆ ಏರ್ತಾ ಹೋಗುತ್ತೆ. ಇವಾಗೆಲ್ಲ ಟೈಲರಿಂಗ್ಗೆ ತುಂಬ ಏನಂತ ಹೇಳ್ಬೋದು ಅಂತಂದರೆ ತುಂಬ ಬೇಡಿಕೆ ಇದೆ ಅಂತ ಹೇಳ್ಬೋದು ಟೈಲರಿಂಗ್ಗಳಿಗೆ. ನೀವು ಕೂಡ ಕಲ್ತ್ಕೊಂಡ್ರೆ ನೀವು ಅಮೌಂಟನ್ನ ಸೇವ್ ಮಾಡ್ಕೋಬೋದು. ಏಕೆಂತಂದರೆ ನಾವು ವೀಡಿಯೋಗಳು ಹಾಕಿದ್ದೀವಿ, ವೀಡಿಯೋ ಕಟ್ ಮಾಡೋದು ಹೇಗೆ, ಅಳತೆ ತೊಗೊಳ್ಳೋದು ಹೇಗೆ ಎಲ್ಲ ವೀಡಿಯೋ ಹಾಕಿದ್ದೀನಿ. ನೀವು ಕೂಡ ಕಟ್ ಮಾಡೋದು ಕಲ್ತ್ಕೊಂಡು ನೀವು ರೆಗ್ಯುಲರ್ ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದರೆ ನಿಮ್ಮ ಬ್ಲೌಸ್ಗಳನ್ನ ಇದು ಮಾಡಿದ್ರೆ ನೀವು ಕೂಡ ಅಮೌಂಟನ್ನ ಸೇವ್ ಮಾಡ್ಬೋದು. ನಾನು ಹೀಗೆ ಮೊದಲೇ ಹೇಳಿದಾಗೆ ಬರೀ 20 ರೂಪೀಸ್ ಮಾತ್ರ ಜಾಸ್ತಿ ಮಾಡಿದ್ದೀನಿ ಹೊಸ ವರ್ಷದ ಪ್ರಯುಕ್ತ. ನೀವು ಜಾಸ್ತಿ ಮಾಡಿದ್ದೀರಾ ಇಲ್ವಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ಸಬ್ ಮಾಡಿ. ಯಾವುದೇ ರೀತಿ ನಿಮಗೆ ವಿಡಿಯೋ ಯಾವ್ದಾದ್ರು ಟೈಲರಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಆ ಕಮೆಂಟ್ಸ್ಗೆ ನಾನು ರೀಪ್ಲೈ ಮಾಡ್ತೀನಿ. ಯಾವುದಾದ್ರೂ ಟೈಲರಿಂಗ್ ಬಗ್ಗೆ ವಿಡಿಯೋ ಬೇಕು ಅಂತಂದ್ರೂ ಕೂಡ ನನಗೆ ಕಮೆಂಟ್ಸ್ ಮಾಡಿ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಅನುಕೂಲ ಆಗುತ್ತೆ, ಕಲಿತಾ ಇದ್ದಾರೆ ಇವಾಗ ಹೊಸಬ್ರು ಅನ್ನೋದಾದರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.